ಒಂದು ಹುಡುಗಿ ಸಣ್ಣ ಹುಡುಗಿ ಒಂದು ಅಂಗಡಿಗೆ ಹೋತಂತ. ಅಂಗಡಿಗೆ ಹೋಗಿ ಅಂಕಲ್ ನಂಗೆ ಪವಾಡ ಬೇಕ್ರಿ, ನಂಗೆ ಪವಾಡ ಕೊಡ್ರಿ ಅಂತಂದು. ಹಾಂ ಅಂಗಡಿ ಅವನಂತ ಇದೇ ಆ ಹುಡುಗ ಮರ ಇದೆಲ್ಲಿ ಪವಾಡ ಅಂತ ಹೇಳ್ಕೊಂಡ್ಬಂದಿರ್ತಿದ್ವು, ಎಂಥ ಪವಾಡ ಬೇಕು ನಿಮ್ಗೆ? ಇಲ್ಲ ಪವಾಡ ಬೇಕು ನನಗೆ, ನನ್ನ ಕಡೆ ರೊಕ್ಕ ಕೊಡ್ತಾನೆ, ನನಗೆ ಪವಾಡ ಬೇಕು ಅಂತಂದು. ಪವಾಡ ಅನ್ನೋದು ಯಾವ ವಸ್ತುನೂ ಇಲ್ಲ, ಅದೇನೂ ಇಲ್ಲ, ಅದು ನಿನಗೆ ಸಿಗೋದಿಲ್ಲ, ಹೋಗು ಅಂತ ಬೈದು ಕಳಿಸಿದ. ಅಷ್ಟೊತ್ತಿಗೆ ಅಂಗಡಿ ಬಾಜುಕ್ ನಿಂತ ಒಬ್ಬವ ಕೇಳಿದಂತ, ಏನು ಬೇಕಾಗೈತೆ ನಿನಗೆ, ಏನು ಪವಾಡ ಬೇಕು ಅಂತ ಕೇಳಿದಂತ. ಯಾಕೆ ಅದನ್ನ ಯಾಕೆ ಹುಡುಕ್ಯಾಡತ್ತಿ ನೀನು? ಅದಕ್ಕೆ ಸಣ್ಣ ಹುಡುಗಿ ಅಂತ, ಇಲ್ಲ ಅಂಕಲ್ ನನಗೆ ಹಿಂಗೆ ನಮ್ಮ ತಮ್ಮ ಹಾಸ್ಪಿಟಲ್ದಾಗ ಅಡ್ಮಿಟ್ ಆಗ್ಯಾನು, ಅವ್ನಿಗೇನೋ ಪ್ರಾಬ್ಲಮ್ ಆಗೈತಿ, ಅದಕ್ಕೆ ಡಾಕ್ಟರ್ ಅನ್ನತ್ತಾರೋ ಅವ್ರು ಬದುಕಬೇಕಂದ್ರೆ ಪವಾಡ ಆಗಬೇಕು, ಪವಾಡ ಬೇಕು ಅಂತ ಅನ್ನತ್ತಾರೋ, ಅದ್ರ ಸಂಬಂಧ ನನಗೆ ಪವಾಡ ಬೇಕಾಯ್ತಿ, ನಾ ಹುಡ್ಕೊಂಬಂದೇನಿ ಅಂತಂದು. ಎಷ್ಟೈತಿ ನಿನ್ನ ಮಡಿಕೆ ಒಳಗೆ ಅಂತ ಕೇಳಿದ. ಕುಡಿಕೆ ಹೊಡೋದ್ಲಂತೂ 19 ರೂಪಾಯಿ ಇದ್ದು ಅಂತ. ಅವ ನಿಂತವ ಕಂದಂತು, ಸರಿ ಈ ಕಡೆ 19 ರೂಪಾಯಿ ಇತ್ತು, ಸರಿ ನಾ 19 ರೂಪಾಯಿ ನಿಂಗೆ ಪವಾಡ ಕೊಡಿಸ್ತಾನೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಕತ್ತಂತ ಅವ ನ್ಯೂರೋ ಸರ್ಜನ್ ಇದ್ದಂತ. ಅವ ಮಾಡಿದ ಆಪ್ರೇಷನಿಂದ ಆ ಹುಡುಗ ಆರಾಮಾಗ್ತಾನಂತ, ಜೀವಂತಾಗಿ ಬದುಕ್ತಾನ. ಅಂದ್ರೆ ಇದರಿಂದ ಅರ್ಥ ಆಗೋದೇನಂದ್ರೆ, ನಾವು ಯಾವಾಗ ನಮ್ಮ ಕೈಲಿ ಏನು ಆಗ್ತೈತೆ ಅಂತ ಅಂದ್ಕೊಂಡು ಹೋಗ್ತಲ್ಲ ಅವಾಗ ಪವಾಡಗಳು ನಡೆಯವು. ಆಗಲ್ಲ ಅಂತ ಅಂದ್ಕೊಂಡ್ರೆ ಆಗೋದನೇ ಇಲ್ಲ, ಅದು ಆಗಕ್ಕೆ ಸಾಧ್ಯನೂ ಇಲ್ಲ. ಹಂಗೆ ನಾವು ಆಗ್ತೈತಿ ಅಂತ ಅಂದ್ಕೊಂಡು ಮುಂದೆ ಹೋದಾಗ ಮೋಸ್ಟ್ ಆಫ್ ದ ಟೈಮ್ ಆಗೇ ಆಗ್ತೈತಿ. ಆಗಲ್ಲ ಅಂತಲ್ಲ, ನಾವು ಆಗೋಲ್ಲ ಅಂತ ಅಂದ್ಕೊಂಡ್ರೆ ಆಗಕ್ಕೆ ಸಾಧ್ಯನೇ ಇಲ್ಲ, ಅದು ಆಗೋದೂ ಇಲ್ಲ, ನಾವು ಮನಸ್ಸು ಮಾಡೋದಿಲ್ಲ. ಸೊ ಆಗ್ತೈತೆ ಅಂತ ಅಂದ್ಕೊಂಡು ಹೋಗ ಆಗೇ ಆಗ್ತೈತಿ. ಮೋಸ್ಟ್ ಆಫ್ ದ ಟೈಮ್ ಆಗೈತಿ, ಆಗೂ ಆಗ್ತೈತಿ. ಅದ್ರ ಸಂಬಂಧ ಯಾವತ್ತು ಒಂದು ಹೆಜ್ಜೆ ಇಡ್ಬೇಕಂದ್ರೆ ಮೊದಲು ಒಂದು ಹೆಜ್ಜೆ ಇಡ್ರಿ, ಅದು ತಪ್ಪೋ ಸರಿನೂ ನೆಕ್ಸ್ಟ್. ಪವಾಡಗಳು ಆಗ್ಬೇಕಂದ್ರೆ ಫಸ್ಟ್ ತಪ್ಪಾಗತ್ತವ, ಆಮೇಲೆ ಅದು ಆಗೇ ಆಗ್ತೈತಿ. ಸೊ ಅದ್ರ ಸಂಬಂಧ ಅದ್ರ ಮೇಲೆ ಒಂದು ನಂಬಿಕೆ ಇಟ್ಟು ಮೊದಲು ಹೆಜ್ಜೆ ಇಡ್ಬೇಕು. ಈಗ ಅಂತಿರ್ತಾರಲ್ಲ ಏನು ಪವಾಡ ನಡೆದು ಬಿಡೋದೈತಿ ಅಂತೇಳಿ, ನಾವು ನಂಬುತ್ತೇವಂತ ಪವಾಡಗಳು ಆಗೋಲ್ಲಲ್ಲೇ. ನಾವು ಗೊತ್ತಿರ್ತೈತಲ್ಲಿ ಇನ್ನು ನಮ್ಮ ಕೈಲಿ ಆಗ್ತೈತೆ ಅಂದಾಗ ಪವಾಡಗಳು ಆಗ್ತಾವೆ ಹೊರತು ನಾವು ನಂಬ್ತೇವಂತೆ ಪವಾಡಗಳು ಆಗೋಲ್ಲ ಯಾವಾಗಿದ್ರು. ಅರ್ಥ ಆಯ್ತಲ್ಲ ನಿಮಗೆ? ನಾವು ನಂಬಾತೆ ಒಂದು ಕಾರಣಕ್ಕಲ್ಲಿ ಆಗ್ತಿರ್ತಾವೆ ಪವಾಡಗಳು. ನಾವು ನಂಬಿಲ್ಲ ಅಂದ್ರೆ ಅಲ್ಲಿ ಏನೂ ಸಾಧ್ಯ ಇಲ್ಲ ಆಗಕ್ಕೆ, ಪವಾಡ ಆಗೋದಿಲ್ಲ, ಏನೂ ಇಲ್ಲ. ಯಾಕಂದ್ರೆ ನಾವು ಒಂದು ಪ್ರಯತ್ನ ಮಾಡಿದ ಪವಾಡಗಳು ಆಗ್ತಾವೆ, ಎಲ್ಲ ಆಗ್ತಾವೆ. ಸೊ ಅದ್ರ ಸಂಬಂಧ ಯಾವುದ್ರ ಮೇಲೂ ನಿರ್ಲಕ್ಷ್ಯ ಆಗಿ ಕೈ ಚೆಲ್ಲಿ ಕೂರಕ್ಕೆ ಹೋಗ್ಬೇಡ್ರಿ. ಪವಾಡಗಳು ನಿಮ್ಮ ಲೈಫ್ನಾಗೂ ಆಗ್ಬೋದು, ನಮ್ಮ ಲೈಫ್ನಾಗೂ ಆಗ್ಬೋದು. ಪ್ರಯತ್ನ ಮಾಡಲಿ, ಪವಾಡಗಳು ಆಗೇ ಆಗ್ತವೆ. ಅದಾಯ್ತಲ್ಲ. ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು.